ಮಾಡ್ತಾ ಇದ್ದಾರೆ. ಅವ್ರು ರೈತರಿಗೆ ಹೋಗಿ ಜ್ಞಾನದವರಲ್ಲ. ಅದ್ರ ಜೊತೆಗೆ ನೀರಾವರಿ ಇಲಾಖೆ ಅಲ್ಲೂ ಭ್ರಷ್ಟಾಚಾರ ತುಂಬ ಹೋಗ್ಯದ. ಅವ್ರು ಎಷ್ಟು ಮಾಡ್ತಾ ಇದ್ದಾರೆ ಕೆಲಸ. ಶಿಕ್ಷಣ ಇಲಾಖೆ ಅಲ್ಲೂ ಅದ ಪರಿಸ್ಥಿತಿ ಆಗ್ಯದ. ನೋಡಿರಿ, ಖಾಸಗೀಕರಣ ಮಾಡಿ ಖಾಸಗಿಯವ್ರಿಗೆ ಎಲ್ಲ ಪರ್ಮಿಷನ್ ಕೊಟ್ಟು ಅಲ್ಲಿ ದುಡ್ಡು ಹೊಡಿದು ಅವ್ರದಿಂದ ಅವ್ರು ಈ ಒಂದು ಏನಪ್ಪ ಅಂದ್ರೆ ಪಾಲಕರಿಂದ ಮತ್ತು ತಂದೆ ತಾಯಿಗಳನ್ನ ಹರ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ವಾರ್ತಾ ಇಲಾಖೆ ಹೆಸರೊಂದು ವಾರ್ತಾ ಇಲಾಖೆ ಅದ. ಸರ್ಕಾರ ಅವ್ರು ಹಿಂಗೆ ಹೇಳಿದ್ರು, ಎಚ್ಚರಿಕೆ ಇದನ್ನು ಮಾತಾಡಿದ್ರು, ಸಿದ್ದರಾಮಯ್ಯ ಹಿಂಗೆ ಮಾತಾಡಿ ಮುಗಿದು ಅಲ್ಲಿಗೆ ಡ್ಯೂಟಿ ಆದ್ರ ಅಂತೇಳಿ. ಇಂಥ ಜನ ಮುಂದೆ ಯೋಜನೆ ಇಲಾಖೆ ಅಂತಂದ ಪಾಪ ಯೋಜನೆಯಲ್ಲಿ ಮುದುಕರು ಹೆಚ್ಚಿರ್ತಾರೆ, ದುಡ್ಡು ಹುಡ್ಕೊಳ್ಳೋಕ್ಕೂ ಮಾಡೋದು ಎಲ್ಲದಕ್ಕೂ. ಇಂಥ ಇಲಾಖೆಯಿಂದ ಈ 14 ಇಲಾಖೆಗಳು ಪರಿಸರ ಉಳಿಸೋದ್ರಾಗಿದ್ದರೂ ಸಹಿತ ಯಾವ ಪ್ರಮಾಣದಲ್ಲಿ ಈ ನಮ್ಮ ಪರಿಸರ ಉಳಿಬೇಕಾಗಿತ್ತು ಅದಿಲ್ಲ. ಇವತ್ತು ವಿಷಪೂರಿತವಾದ ವಾತಾವರಣ ಆಗ್ಯದ. ಇದಕ್ಕಾಗಿ ಈ ಸಂಘಟನೆ ಮಾಡಿದ್ದಾರೆ. ಇಂಥ ಒಂದು ಟಿ ರಾಮಸ್ವಾಮಿ ಸಂಘಟನೆ ಮಾಡಿದಂಥವ್ರೆ ನಮ್ಮ ಸಂಘಟನೆ ಜೊತೆಗೂಡಿದರೆ ಒಂದಿನ ಬದಲಾವಣೆ ಆಗ್ಬೋದಾ? ಅದೊಂದು ದೂರದ ಕನಸು. ಯಾಕಂದರೆ ಅದರಲ್ಲಿ ಎಲ್ಲ ಪ್ರೀತಿ ಪಾರ್ವತಿ ಶ್ರೀರಾಮ್ ಅಂತವ್ರು ಇದ್ದಾರೆ, ಮುಂದೆ ಸಿಕ್ಕಂದರ್ CH ಅಂತವ್ರು ಇದ್ದಾರೆ, ಅನೇಕ ಒಳ್ಳೊಳ್ಳೆ ಜನ ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ, ನಾವು ಮಾಡೋಣ ಒಂದಗಳು ಅಂತೇಳಿ. ಈ ಸುದ್ದಿ ಯಾವುದೋ ಒಂದು ಮೂಲೆಯಲ್ಲಿ ಮಾತ್ರ ಬರ್ತಾ ಇದೆ. ಇದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಕರ್ನಾಟಕ ಜಲ ಉಳಿದ್ರೆ ಮಾತ್ರ ಭವಿಷ್ಯದ. ಇಲ್ಲಿ ನೆಲ ಜಲ ಎರಡು ಕುಲ್ಲ ಆದ್ರೆ ಮುಂದಿನ ದಿನ ಎಲ್ಲಿ ಬದುಕಬೇಕು, ಹೇಗೆ ಬದುಕಬೇಕು, ಇವೆಲ್ಲ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ನಮ್ಮ ಟಿ ರಾಮಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪರಿಸರಕ್ಕಾಗಿ ನಾವು ಈ ಒಂದು ಹೋರಾಟ ಯಶಸ್ವಿ ಆಗಲಿ. ಅದಕ್ಕೆ ನಾವು ಎಲ್ಲ ನಮ್ಮಂಥವ್ರು ಎಲ್ಲ ಪ್ರಜ್ಞಾವಂತರು ಕುಡ್ಕೊಂಡು ಸಪೋರ್ಟ್ ಮಾಡಿದರೆ ಒಂದು ರೂಪಕ್ಕೆ ಬರ್ಬೋದೇನೋ. ಆದರೆ ಇಲ್ಲಿವರೆಗೆ ಅಂಥದ್ದು ಆಗ್ತಾಯಿಲ್ಲ. ಇದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿಯೇ ನಿರ್ಲಕ್ಷ್ಯತನ. ಮತ್ತು ನಾವು ಮುಂಜಾನೆ ಸಾಯಂಕಾಲ ದುಡಿದ್ರೂ ನಮ್ಮ ಹೊಟ್ಟೆ ತುಂಬಲಾರದ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಾಗಿ ಪ್ರತಿಯೊಬ್ಬರು ತಮ್ಮ ಉದ್ಯೋಗ ಬೆನ್ನತ್ತೋದ್ರಿಂದಾಗಿ ಇಂಥ ಒಂದು ಹೋರಾಟಗಳು ನಿಶ್ಶಕ್ತಾಗಿ ಹೋಗ್ತಾ ಇದ್ದಾವೆ. ಅದರಲ್ಲಿ ಚುನಾವಣಾ ರಾಜಕೀಯ ನೆಲೆಗಟ್ಟಿನಲ್ಲಿ ಬಂದಂಥ ಹೋರಾಟಗಳು ಅವ್ರಿಗೆ ದಿನನಿತ್ಯ ಭತ್ತೆ ಸಿಗ್ತಿರ್ತದೆ, ಊಟ ಸಿಗ್ತಿರ್ತದೆ, ಹನ್ನೆರಡು ಸಿಗ್ತಿರ್ತದೆ, ಚೈನಿ ಸಿಗ್ತದೆ, ಮ್ಯಾಲೆ ಹೋಗಿ ಕುಡಿಯಾಗ ಒಂದು ಬಟ್ಟೆ ಸಿಗ್ತದೆ. ಹೀಗಾಗಿ ಅಲ್ಲಿ ಜನ ಹೆಚ್ಚು ಕೂಡ್ತಾರೆ. ನಮ್ಮಲ್ಲಿ ಇಂಥ ಒಂದು ಹೋರಾಟಕ್ಕೆ ಜನ ಕೂಡೋದು ಕಡಿಮೆ. ಆದರೆ ಇದೂ ಈ ರಾಜ್ಯ ಉಳಿಸುವಲ್ಲೇ ಮುಂದಿನ ಭವಿಷ್ಯದ ನಮ್ಮ ಕನ್ನಡಿಗರನ್ನು ಇದೇ ರೀತಿ ಎಲ್ಲ ರಾಜ್ಯಗಳಲ್ಲಿ ಉಳಿಸ್ಬೇಕು. ಈ ಪರಿಸರ ಉಳಿಸ್ಬೇಕು. ಅದು ನಮ್ಮನ್ನು ನಾವು ಉಳಿಸ್ಕೊಂಡಾಗ ಇಷ್ಟ. ನಾವೇನು ಉಪಕಾರ ಮಾಡಿದಂಗಲ್ಲ. ನಿಸರ್ಗ ತನ್ನ ಕೆಲಸ ಮಾಡ್ತದೆ. ತನ್ನ ಮೇಲೆ ಅತಿ ಆಕ್ರಮಣ ಆದಾಗ ಇನ್ನೂರು ಗುಡ್ಡ ಇಳಿದು ಹೊಂಟಿದ್ದಾವೆ, ಮುಳುಗ್ತಾ ಇದ್ದಾವೆ. ಅದ್ರಲ್ಲಿ ಅನೇಕ ಜನ ಸಾವು ನೋವು ಅನುಭವಿಸೋದು, ಜೊತೆಗೆ ನಿಸರ್ಗ ಸಹಿತ ತನ್ನದೇ ಅಂತ ಲೆಕ್ಕಾಚಾರದಲ್ಲಿ ಹೋಗ್ತಾ ಇರ್ತದೆ. ಅತಿ ಆಕ್ರಮಣ, ಅತಿ ದುಷ್ಟತನ ಒಂದಿಲ್ಲ ಒಂದು ಅಪಾಯಕಾರಿ ಅನ್ನೋಕೆ ಇವೆಲ್ಲ ಸಾಕ್ಷಿ ಅಂತ ಹೇಳ್ತಾ ಟಿ ರಾಮಸ್ವಾಮಿಯವರು ಈಗೇನು ಪರಿಸರಕ್ಕಾಗಿ ನಾವು ಅನ್ನುವಂಥ ಒಂದು ಅಸ್ತಿತ್ವ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಾಗಲಿ ಮತ್ತು ಪರಿಸರ ಪ್ರೇಮಿಗಳು ಸಹಕಾರ ಮಾಡಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು. ಯಾಕೆ ಸೆಕ್ಷನ್ ನೀವು ಅರ್ಥ ಸೀತಾರಾಮ ವಂದನೆಗಳು.